ಬಾಸ್ ಟಿ ವೀಕ್ಷಕರಲ್ಲಿ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ನವೆಂಬರ್ ಮಾಸ ಭವಿಷ್ಯ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆ ಶೋಫಲಗಳನ್ನು ಅನುಭವಿಸ್ಕೊಂಡು ಬಂದಿದ್ದೀರಿ. ಗುರುವಿನ ಪೂರ್ಣ ಅನುಗ್ರಹದಿಂದ ಸಕಲ ಸಮೃದ್ಧಿ ಕೂಡ ನಿಮಗಿದೆ. ಯಾವ ರೀತಿ ಸಮಸ್ಯೆ ಇದೆ ಅಂತಂದ್ರೆ ಯಾವ ರೀತಿಯ ಸಮಸ್ಯೆಯೂ ಇಲ್ಲ. ಸಮಸ್ಯೆ ಇದೆಯಾ ಕೇಳಿದ್ರೆ ಇದೇ, ಇಲ್ಲ ಅಂದ್ರೆ ಇಲ್ಲ. ಹಾಗಾಗಿದೆ. ಯಾಕೆಂದ್ರೆ ರಾಶಿಯಲ್ಲಿ ಕೇತು ಸ್ಥಿತ ಆಗಿರೋದ್ರಿಂದ ಅನವಶ್ಯಕ ವಾದ ವಿವಾದ ಚರ್ಚೆಗಳಿಗೆ ಕೆಲವು ಸಲ ಗ್ರಾಸವಾಗುತ್ತೆ, ಅಂದ್ರೆ ಕೆಲವು ಸಲ ನಿಮಗೆ ಗುರಿ ಆಗ್ತೀರಾ. ಹಾಗಾಗಿ ವಿವಾದಗಳನ್ನ ಮಾಡೋದನ್ನ ನೀವು ಸ್ವಲ್ಪ ಮಟ್ಟಿಗೆ ನಿಲ್ಲಿಸ್ಬೇಕು. ಯಾಕೆಂದ್ರೆ ಕೇತು ಅಲ್ಲಿ ಇರೋದ್ರಿಂದ ನಿಮಗೆ ಜನ ಕೆಟ್ಟೋಗ್ತಾರೆ. ಅಂದ್ರೆ ನಿಮ್ಮ ಆತ್ಮೀಯರ ಹತ್ರ ನೀವು ವಾದ ಮಾಡಿದಾಗ ಆತ್ಮೀಯತೆಯಲ್ಲಿ ನಿಮಗೆ ಭಿನ್ನಾಭಿಪ್ರಾಯ ಬರುತ್ತೆ. ನಿಮ್ಮ ಸ್ನೇಹಿತರ ಹತ್ರ ಏನೋ ವಾದ ಮಾಡ್ತೀರಾ, ಅದರಿಂದ ಸ್ವಲ್ಪ ಮನಸ್ತಾಪ ಬರುತ್ತೆ, ಎಲ್ಲೋ ಜಗಳ ಆಗತ್ತೆ, ಎಲ್ಲೋ ವಾದ ವಿವಾದ ಚರ್ಚೆ ಮತ್ತೊಂದು ಇನ್ನೊಂದು ಎಲ್ಲ ಮಾಡೋದ್ರಿಂದ ನಿಮಗೆ ನಿಮ್ಮ ಒಂದು ಸ್ನೇಹಿತರಲ್ಲಿ, ನಿಮ್ಮ ಆತ್ಮೀಯರಲ್ಲಿ, ಮನೆಯಲ್ಲಿ, ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಮನಸ್ತಾಪಗಳು ಬರುತ್ತೆ. ಹಾಗಾಗಿ ಈ ಸಮಯ ಚೆನ್ನಾಗಿ ಇಲ್ಲದೆ ಇರೋದ್ರಿಂದ ನೀವು ಆ ವಾದ ವಿವಾದಗಳನ್ನ ಚರ್ಚೆಗಳನ್ನ ಬಿಡಬೇಕು. ಸ್ವಲ್ಪ ಮಟ್ಟಿಗೆ ನಮ್ಮಲ್ಲಿ ಅಹಂಕಾರ ಇರಬೇಕು, ಇರಬಾರ್ದು ಅಂತ ಹೇಳಲ್ಲ. ನಾನು ಅನ್ನೋದು ಇದ್ರೇನೆ ಸಮಾಜದಲ್ಲಿ ಇರಬೇಕು. ನಾನು ಏನೂ ಇಲ್ಲ ಅಂದ್ರೆ ನಮ್ಮ ಸಮಸ್ಯೆ ಏನೂ ಇರೋದಿಲ್ಲ. ಹಾಗಾಗಿ ನಾನು ಇರಬೇಕು, ಅದು ಒಂದು ಹದವಾಗಿ ಹಿತಮಿತವಾಗಿ ಇರಬೇಕು. ಯಾಕೆ ಅಂತಂದ್ರೆ ಸಿಂಹರಾಶಿಯಲ್ಲಿ ಜರ್ತಕ್ಕಂಥ ವ್ಯಕ್ತಿಗಳಿಗೆ ಅದು ಸೂರ್ಯನ ರಾಶಿ ಆಗಿರುತ್ತೆ, ಪ್ರಕಾಶ ಗ್ರಹದ ರಾಶಿ ಆಗಿರುತ್ತೆ, ರಾಜಗ್ರಹದ ರಾಶಿ ಆಗಿರುತ್ತೆ. ಹಾಗಾಗಿ 4 ಜನಕ್ಕೆ ಸಮಾಜದಲ್ಲಿ ಒಳ್ಳೆಯ ಒಂದು ಸ್ಥಾನ ಮಾನ ಗೌರವ ನಮಗೂ ಸಿಗತಕ್ಕಂಥದ್ದು, ಬೇರೆಗೆ ಕೊಡ್ತಕ್ಕಂಥ ಯುಗವೂ ಕೂಡ ಇರ್ತದೆ. ಹಾಗಾಗಿ ತಮಗೆ ನೇಮ್ ಆ್ಯಂಡ್ ಫೇಮ್ ಚೆನ್ನಾಗಿರುತ್ತೆ. ಸಮಾಜದಲ್ಲಿ ಕೆಲಸ ಮಾಡಿರ್ತೀರಿ, ಸಾಕಷ್ಟು ನೀವು ಒಳ್ಳೆ ಕೆಲಸ ಮಾಡಿರ್ತೀರಿ, ಆದರೂ ಕೂಡ ಕೈಯಲ್ಲಿ ದುಡ್ಡು ನಿಲ್ಲಲ್ಲ ನಿಮಗೆ. ಯಾಕೆಂದರೆ ಎಷ್ಟೋ ದುಡ್ಡು ಆಸ್ತಿಗೆ ಸಂಬಂಧಪಟ್ಟಂತೆ ದುಡ್ಡು ಕಳ್ಕೊಂಡಿದ್ದೀರಾ, ಸಾಲ ಕೊಟ್ಟು ಕಳ್ಕೊಂಡಿದ್ದೀರಾ, ಸೂರಿಟಿಯಾಗಿ ಕಳ್ಕೊಂಡಿದ್ದೀರಾ, ಕೆಲವು ಒಡವೆನೂ ಕಳ್ಕೊಂಡಿರ್ಬೋದು, ಕಳ್ತನ ಆಗಿರ್ಬೋದು, ಹೀಗೆ ಸಾಕಷ್ಟು ಕಳ್ಕೊಂಡಿದ್ದೀರಿ. ನೀವು ಕಳ್ಕೊಳ್ಳೋದೇ ಜಾಸ್ತಿ ಆಗೋಯ್ತು. ಆದರೆ ಗಳಿಸಿದ್ದಷ್ಟು ಕಳ್ಕೊಳ್ಳೋದ್ರಲ್ಲೇ ಹೋಯ್ತು ಅಂತ ನಿಮಗೆ ಮನಸ್ತಾಪ ಇದೆ, ಬೇಜಾರಿದೆ, ಅಸಮಾಧಾನ ಇದೆ. ಆದರೂ ಕೂಡ ಮುಂದೆ ಗಳಿಸ್ಕೊಂಡ್ರಾಯ್ತು ಎನ್ನುವಂತಹ ದೃಢ ನಿರ್ಧಾರ, ಮುಂದೆ ಸಂಪಾದನೆ ಮಾಡಿದ್ರಾಯ್ತು ಅನ್ನುವಂತಹ ದೃಢ ನಿರ್ಧಾರ, ನಮಗೆ ಮತ್ತೆ ದೇವ್ರು ಕೊಡ್ತಾನೆ ಬಿಡು, ನಮಗೇನೋ ಯೋಗ ಇಲ್ಲ ಅಂತ ಒಂದು ಸಮಾಧಾನ ಪಡೆದುಕೊಳ್ಳುವಂಥ ಒಂದು ಆ ಮಾನಸಿಕ ಧೈರ್ಯ ಮತ್ತು ಸಾಮರ್ಥ್ಯ ಕೂಡ ನಿಮಗಿದೆ. ಆ ಕಾರಣದಿಂದ ನಿಮ್ಮ ಧೈರ್ಯ ಕೆಡೋದಿಲ್ಲ, ನಿಮ್ಮ ಸಾಮರ್ಥ್ಯ ಕಮ್ಮಿ ಆಗೋದಿಲ್ಲ, ನಿಮ್ಮ ಬುದ್ಧಿಶಕ್ತಿ ಕಡಿಮೆ ಆಗೋದಿಲ್ಲ, ನಿಮ್ಮ ಒಂದು ಸಾಹಸ ಶಕ್ತಿ, ಸಾಹಸ ಪರಾಕ್ರಮ ಎಲ್ಲ ನಿಮಗೆ ಇದ್ರೂ ಕೂಡ ಕೆಲವು ಸಲ ನಿಮಗೆ ಗ್ರಹ ಸಂಚಾರ ಸರಿ ಇರಲ್ಲ ಅಂತ ಹೇಳ್ಬೇಕು. ಆಗ ನಿಮಗೆ ಕೆಲವಷ್ಟು ನಷ್ಟ ಉಂಟಾಗ್ತದೆ. ಆದ್ರೂ ನಾವು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ರಿ, ಒಳ್ಳೇದಾಗತ್ತೆ. ದುಡ್ಡು ಕಾಸು ಕೈಯಲ್ಲಿ ನಿಲ್ಲಲ್ಲ. ಯಾಕೆ ಅಂತಂದ್ರೆ ನಿಮ್ದು ಖರ್ಚು ವೆಚ್ಚಗಳು ಜಾಸ್ತಿ ಇರುತ್ತೆ. ಅವಶ್ಯಕತೆಗೆ ಮೀರಿ ಕೆಲಸ ಖರ್ಚು ಮಾಡ್ತೀರಿ. ಎಲ್ಲರ ಮೇಲೆ ಪ್ರತಿಯೊಬ್ಬರನ್ನು ನಂಬ್ತೀರಾ. ನಂಬಿ ಅವರಿಗೆ ಸೂರಿಟಿ ಹಾಕೋದು, ಗ್ಯಾರಂಟಿ ಕೊಡೋದು, ಸಾಲ ಕೊಡೋದು, ಈ ತರ ಎಲ್ಲ ಕೆಲವೊಂದಷ್ಟು ಜನಕ್ಕೆ ನೀವು ಮಾಡ್ತೀರಾ. ತಪ್ಪು ಅಂತ ನಾನು ಹೇಳಲ್ಲ, ಮಾಡಬೇಕು. ಆದರೆ ನಿಮ್ಗೆ ಅದರ ಅನುಕೂಲ ನೋಡ್ಕೊಂಡು ನಿಮ್ಗೆ ತೊಂದರೆ ಆಗದೆ ಇದ್ದಂಗೆ ಎಲ್ರಿಗೂ ಅನುಕೂಲ ಮಾಡಿ. ಅದು ನೀವು ತೊಂದರೆ ಸಿಕ್ಕಾಕೋಬೇಡಿ, ಬೇರೆಯವ್ರ ಅನುಕೂಲ ಮಾಡಿ. ಹಾಗಂತ ಬೇರೆಯವ್ರಿಗೆ ಮಾಡಬಾರ್ದು ಅಂತಲ್ಲ, ಮಾಡುವಾಗ ನಿಮಗೆ ನಿಮ್ಮ ಭದ್ರತೆ, ನಿಮಗೆ ತೊಂದರೆ ಆಗದ ರೀತಿ ನೀವು ನಾಳೆ ಚೆನ್ನಾಗಿರಬೇಕು, ಅವರು ಚೆನ್ನಾಗಿರಬೇಕು, ಆ ಒಂದು ಯೋಚನೆ ಮಾಡಿ ದ್ವಿಪಕ್ಷೀಯವಾಗಿ ತೊಂದರೆ ಆಗಬಾರ್ದು. ಆ ರೀತಿ ಮಾಡ್ಕೊಂಡು ಮಾಡಿ, ನಿಮಗೆ ಕಷ್ಟಗಳು ಪರಿಹಾರ ಆಗುತ್ತೆ. ನಿಮ್ಮ ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ತಾರೆ, ಒಳ್ಳೆ ಚೆನ್ನಾಗಿ IAS IPS ಓದ್ಬೋದು. ಯಾಕೆಂದ್ರೆ ನೀವು ರಾಜಗ್ರಹ ಸೂರ್ಯನು, ಮತ್ತೆ ಅದಕ್ಕೆ ಆ ರಾಶಿಗೆ ಚತುರ್ಥಾಧಿಪತಿ ಸೇನಾಧಿಪತಿ ಆಗ್ತಾನೆ, ಕುಜ ಆಗ್ತಾನೆ. ಹಾಗಾಗಿ ಒಳ್ಳೆ ವಿದ್ಯಾವಂತರು, ಬುದ್ಧಿವಂತರು, ಜ್ಞಾನವಂತರಾಗ್ತಾರೆ. ಸ್ವಂತ ಮನೆ ಕಟ್ಟುವಂಥ ಯೋಗ, ಮನೆ ತಗೊಂಡದಿದ್ರೆ ಇನ್ನೂ ಮತ್ತಷ್ಟು ಮನೆ ತೆಗೆದುಕೊಳ್ಳುವಂಥ, ಒಂದು ಮನೆ ತಗೊಂಡಿದ್ದೀರಾ ಅಥವಾ ಮನೆ ಕಟ್ಟಿಬಿಟ್ಟಿದ್ದೀನಿ ಅಲ್ಲ, ಇನ್ನೂ 1-2 ಮನೆ ತೆಗೆದುಕೊಳ್ಳುವಂಥ ಯೋಗ, ಕೃಷಿ ಜಮೀನು ತೆಗೆದುಕೊಳ್ಳುವಂಥ, ನಿಮಗೆ ಎಲ್ಲೋದ್ರೂ ಸಾಲ ಸಿಗತ್ತೆ, ಸೋಲ ಸಿಗತ್ತೆ, ಜನ ಮಾನ ಮನ್ನಣೆ ಸ್ನಾನ ಮಾನ ಕೊಡ್ತಾರೆ. ಇದೆಲ್ಲ ಒಳ್ಳೆ ಯೋಗಗಳು ನಿಮಗೆ ಪ್ರಾಪ್ತಿಯಾಗತ್ತೆ. ನಿಮಗೆ ಈಗೊಂದು ಇದರಲ್ಲಿ ರವಿಮಂಗಳ ಯೋಗ ಇದೆ. ರವಿಮಂಗಳ ಯೋಗ ಇರೋದ್ರಿಂದ ನಿಮಗೆ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ರೆ ಅದರಲ್ಲಿ ನಿಮಗೆ ಯಶಸ್ಸಿರುತ್ತೆ. ಇನ್ನು ರಾಜಕೀಯ ವರ್ಗದಲ್ಲಿದ್ದರೆ ಅದರಲ್ಲಿ ನಿಮಗೆ ಯಶಸ್ಸಿರುತ್ತೆ. ಇನ್ನು ಮಾಧ್ಯಮದಲ್ಲಿ ಇರೋರಿಗೆ, ಸಿನಿಮಾ ರಂಗದಲ್ಲಿರೋರಿಗೆ ಮೀಡಿಯಂ ಆಗಿರ್ತದೆ. ಇನ್ನು ಅಧ್ಯಾಪಕರಿಗೆ, ವಿದ್ಯಾರ್ಥಿಗಳಿಗೆ ಮೀಡಿಯಂ ಆಗಿರ್ತದೆ. ಆನಂತರದಲ್ಲಿ ಕೆಲವು ಮೆಡಿಸಿನ್ ಕೆಲಸ ಮಾಡ್ತಕ್ಕಂಥವ್ರು ಇರ್ತಾರೆ, ಈ ಫಾರ್ಮಸಿಸ್ಟ್ ಇರ್ತಾರೆ, ಅವ್ರಿಗೆಲ್ಲ ಸ್ವಲ್ಪ ಮೀಡಿಯಂ ಆಗಿರ್ತದೆ. ವೈದ್ಯರಿಗೆ ಮೀಡಿಯಂ ಆಗಿರುತ್ತೆ. ಇನ್ನು ಕೆಲವು ಲೇವಾಲಿ ವ್ಯವಹಾರ ಮಾಡೋರಿಗೆ ಮೀಡಿಯಂ ಮಧ್ಯಮವಾಗಿ ಇರ್ತದೆ. ಕೆಲವು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಇರುತ್ತೆ. ಹೀಗೆ ನಾನಾ ವಿಧವಾಗಿರ್ತಕ್ಕಂಥ ಕೆಲಸ ಮಾಡುವಂಥವ್ರು ಇರ್ತಾರೆ. ಆದರೆ ವಿದ್ಯಾರ್ಥಿಗಳಿಗೆ, ನಿಮ್ಮ ಮಕ್ಕಳಿಗೆ ಚೆನ್ನಾಗಿರ್ತದೆ. ಒಂದು ವೇಳೆ ಯಾರು ಚೆನ್ನಾಗಿಲ್ಲ ಅಂದ್ರೆ ನಿಮ್ಮ ಯಾರೇ ಮಕ್ಕಳಾಗಲಿ ಎಲ್ಲ ಒಂದೇ ದೇವ್ರ ಸಮಾನ. ಯಾರಿಗೂ ತೊಂದರೆ ಇದ್ರೂ ಕೂಡ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಮಕ್ಕಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇಂದಿನ ಮಕ್ಕಳು ನಾಳೆ ಪ್ರಜೆಗಳು, ನಮ್ಮ ಮುಂದೆ ಭವಿಷ್ಯವನ್ನ ರೂಪಿಸ್ತಕ್ಕಂಥವ್ರು, ನಮ್ಮ ದೇಶದ ಪ್ರಪಂಚದ ಭವಿಷ್ಯವನ್ನ ರೂಪಿಸ್ತಕ್ಕಂಥವ್ರು. ಅವ್ರ ಮುಂದೆ ಚೆನ್ನಾಗಿರ್ಬೇಕು. ಅವ್ರ ಮಕ್ಕಳ ವಿದ್ಯಾಭ್ಯಾಸ ಬಗ್ಗೆ ಗಮನ ಕೊಡಬೇಕು. ಮಕ್ಕಳ ಏನಾದ್ರು ತೊಂದರೆ ಕಂಡಾಗ ಅವರಿಗೆ ಯಾವುದೇ ರೀತಿ ಚಿಕಿತ್ಸೆ, ಮಣಿ ಮಂತ್ರ ಔಷಧ ಎಲ್ಲ ಚಿಕಿತ್ಸೆ ಮಾಡಿಸ್ಬೇಕು. ಅಂದ್ರೆ ಔಷಧೋಪಚಾರ ಚಿಕಿತ್ಸೆಯನ್ನು ಮಾಡಿಸ್ಬೇಕು, ವೈದ್ಯಕೀಯ ಚಿಕಿತ್ಸೆಯನ್ನು ಮಾಡಿಸ್ಬೇಕು. ಆಮೇಲೆ ಜ್ಯೋತಿಷ್ಯ ಸಂಬಂಧಪಟ್ಟಂತೆ ಗ್ರಹ ಸಂಚಾರ ಚೆನ್ನಾಗಿರೋ ಅದನ್ನು ಕೂಡ ಸರಿ ಮಾಡಿಸ್ಕೊಂಡು ಶಾಂತಿ ಪರಿಹಾರ ಮಾಡಿಸ್ಕೊಳ್ಳೋದು, ಅದಕ್ಕೆ ಏನೋ ಒಂದು ಪೂಜೆ ಮಾಡಿಸ್ಕೊಳ್ಳೋದು, ಅಥವಾ ಅನುಷ್ಠಾನ ನೀವೇ ಮಾಡ್ಕೊಳ್ಳೋದಾ, ಅಥವಾ ನೀವೇನಾದ್ರೂ ಮಾಡೋದ ಅದನ್ನು ಸ್ವಲ್ಪ
ಮಾಡ್ಕೋಬೇಕು. ಯಾಕೆಂದ್ರೆ ಮಣಿಮಂತ್ರ ಔಷಧ ಅಂತ ಹೇಳ್ತೀವಿ, ಎಲ್ಲಾ ಚಿಕಿತ್ಸೆಗಳನ್ನು ಮಾಡಬೇಕು. ಮಕ್ಕಳ ಬಗ್ಗೆ ಬಹಳ ಕಾಳಜಿ ವಹಿಸಬೇಕು. ಅದು ತುಂಬಾ ಎಲ್ಲರೂ ವಹಿಸ್ತಾರೆ, ಆದ್ರೂ ಒಂದು ಮಾತನ್ನ ನಾನು ನಿಮ್ಗೆ ಒಂದು ಜ್ಞಾಪಿಸ್ತಾ ಇದ್ದೀನಿ, ಮಾಹಿತಿ ಕೊಡ್ತಾ ಇದ್ದೀನಿ. ಇನ್ನು ನಿಮ್ಮ ಪೂರ್ವ ಪುಣ್ಯ ಚೆನ್ನಾಗಿದೆ, ಆಗ ಪೂರ್ವಾಜಿತ ಕರ್ಮ ಶುಭಫಲಗಳು ತುಂಬಾ ಪ್ರಾಪ್ತಿಯಾಗತ್ತೆ. ನಿಮಗೆ ಹಿಂದಿನ ತಲೆಮಾರಲ್ಲಿ ಮಾಡತಕ್ಕಂತಹ ಒಂದು ಎಲ್ಲಾ ಶುಭಫಲಗಳು ಈಗ ಪ್ರಾಪ್ತಿಯಾಗತ್ತೆ. ನಿಮ್ಗೆ ಎಂತ ತೊಂದರೆ ಇದ್ದು ಕಷ್ಟ ಇದ್ರು ಪರಿಹಾರ ಆಗತ್ತೆ. ನಿಮ್ಗೆ ಏನೇ ಮುಟ್ಟಿದ್ರು ಕೂಡ ಈ ಕಾಲಘಟ್ಟದಲ್ಲಿ ನಿಮ್ಮ ಕೆಲಸಗಳು ಕೈಗೂಡಿ ಬರುವಂತಹ ಒಂದು ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಸಿಂಹರಾಶಿಯವರಿಗೆ, ಸಿಂಹರಾಶಿಯ ದಾಂಪತ್ಯದ ಸ್ವಲ್ಪ ಮಟ್ಟಿಗೆ ಕಲಹ ಇದೆ. ಸಪ್ತಮದಲ್ಲಿ ರಾಹು ಇದ್ಬಿಟ್ಟು ಮಾಯಾಗ್ರಹ ಇರೋದ್ರಿಂದ ಅಪವಾದಗಳು ಬರೋದು, ಮಾಡದೇ ಇರೋದನ್ನ ಮಾಡಿದೀನಿ ಅಂತ ಹೇಳುದು, ಬೇಡದೇ ಇರೋದನ್ನ ಬೇಡ ಅಂತ ಹೇಳುದು, ಬೇಕಾಗೋದನ್ನ ಬೇಡ ಅಂತ ಹೇಳಿ ಸ್ವಲ್ಪ ಉಲ್ಟಾ ಸೀದಾ ಆಗತ್ತೆ. ನೀವು ಬೇಕಾಗಿರೋದು ಬೇಡದೇ ಇರೋದು ಕನ್ಫ್ಯೂಷನ್ ಆಗುತ್ತೆ. ನೀವು ಕೆಲಸ ಎಲ್ಲ ಅರ್ಜೆಂಟ್ ಮಾಡ್ಕೊಂಡು ತೊಂದರೆ ಆಗುತ್ತೆ, ಕೆಲಸ ಎಲ್ಲ ಅರ್ಜೆಂಟ್ ಮಾಡದೆ ತೊಂದರೆ ಆಗುತ್ತೆ, ಕೆಲವು ಬೇಕು ಅಂತ ತೊಂದರೆ ಆಗುತ್ತೆ, ಕೆಲವು ಬೇಡ ಅಂತ. ಹೀಗೆ ಅನವಶ್ಯಕ ತೊಂದರೆಗಳು, ಮಿಸ್ಕಮ್ಯುನಿಕೇಟ್ ಆಗೋದು, ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಬರೋದು, ಇವೆಲ್ಲ ಆಗುವಂತ ಸಾಧ್ಯತೆ ಇದೆ. ಬಹಳ ಹುಷಾರಾಗಿರ್ಬೇಕು. ನಿಮ್ಮ ಸ್ನೇಹಿತರ ಹತ್ರ, ನಿಮ್ಮ ಮಿತ್ರರ ಹತ್ರ, ನಿಮ್ಮ ಸಹಪಾಠಿಗಳು ಎಲ್ಲರ ಜೊತೆಗೂ ಚೆನ್ನಾಗಿರ್ಬೇಕು ಅಂತ ನಿಮ್ಮ ಮನಸ್ಸಲ್ಲಿದೆ. ಆದ್ರೂ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಹೀಗಾಗಿ ಈ ರಾಶಿಯವರಿಗೆ ಒಳ್ಳೆ ಅನುಕೂಲ ಇದೆ. ಸಿಂಹರಾಶಿಯವರಿಗೆ ಎಲ್ಲ ಇರೋ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ. ಹಾಗಾಗಿ ಸಿಂಹರಾಶಿಯವರು ಸಾಮಾನ್ಯವರಿಗೆ ಉತ್ತಮ ಫಲ ಅಂತ ಹೇಳ್ಬೇಕು. ಒಂದ್ ವೇಳೆ ಯಾರು ಕಷ್ಟದಲ್ಲಿದ್ರೆ ಅಂತವ್ರಿಗೆ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರವನ್ನ ಮಾಡ್ಕೋಬೇಕು. ಹತ್ತಿರಲ್ಲಿರ್ತಕ್ಕಂತಹ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ದಿವಸ ಬಿಲ್ಪತ್ರ ಅರ್ಚನೆ ಮಾಡೋದ್ರಿಂದ ಎಲ್ಲ ಕಷ್ಟ ನಷ್ಟ ದುಃಖಗಳು ಪರಿಹಾರ ಆಗತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.